ನಾಳೆ ಕಾರ್ಯಾಚರಣೆ ನಡೆಯುತ್ತೆ. ನಾಳೆ ಸೋಮವಾರ, ಆದ್ರೆ ಇವತ್ತು ಭಾನುವಾರ ಡಿಸೆಂಬರ್ 8ನೇ ತಾರೀಕು. ಇವತ್ತು ರೆಸ್ಟ್ ಇರುತ್ತೆ. ನಮ್ಮ ಎಲ್ಲಾ ಆನೆಗಳು ಸಿಬ್ಬಂದಿ ವರ್ಗದವರು ರೆಸ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ETF ವರ್ಗದವರು ಟ್ರ್ಯಾಕಿಂಗ್ ಅಂತ ಹೋಗಿದ್ದಾರೆ, ಟ್ರ್ಯಾಕಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಬೀಟಮ್ಮಗೆ ಕಾಲರ್ ಅನ್ನ ಅಳವಡಿಸುವ ಒಂದು ಪ್ಲಾನಿಂಗ್ ನಲ್ಲಿ ಇದ್ದಾರೆ. ಒರಿಜಿನಲ್ ಬೀಟಮ್ಮ. ಸೊ ಒಂದು ಕಾಲರ್ ಅನ್ನ ನಾಳೆ ಹಾಕ್ತಾರೆ. ಪ್ಲಾನಿಂಗ್ ಅನ್ನ ಮತ್ತೆ ಟ್ರ್ಯಾಕಿಂಗ್ ಅನ್ನ ಸಹ ಮಾಡ್ಕೋತಾ ಇದ್ದಾರೆ. ಯಶಸ್ವಿ ಆಗ್ಲಿ. ನಿನ್ನೆ ನಡೆದಂತ ಕಾರ್ಯಾಚರಣೆ ಎಲ್ಲರೂ ಕೂಡ ನೋಡೇ ಇರ್ತೀರಾ. ಓಲ್ಡ್ ಬೆಲ್ಟ್ ಎಂಬ ಒಂದು ಎಣ್ಣನೆಗೆ ಕಾಲರ್ ಹಾಕ್ತಾರೆ. ಇವತ್ತು ರೆಸ್ಟ್ ಇರುತ್ತೆ. ಇವತ್ತು ಭಾನುವಾರ, ನಾಳೆ ಮತ್ತೊಮ್ಮೆ ಕಾರ್ಯಾಚರಣೆ ಸ್ಟಾರ್ಟ್ ಮಾಡ್ತಾರೆ. ಎರಡನೇ ಕಾರ್ಯಾಚರಣೆ ನಾಳೆ ಆಗಿರುತ್ತೆ, ಸೋಮವಾರ. ಆಲ್ ದಿ ಬೆಸ್ಟ್ ಅಂತ ವಿಶ್ ಮಾಡಿ. ಒಳ್ಳೇದಾಗ್ಲಿ ನಮ್ಮ ಭೀಮಾ ಟೀಮ್ಗೆ. ಭೀಮಾ ಆಗಿರ್ಬೋದು, ಈಶ್ವರ, ಲಕ್ಷ್ಮಣ, ಕಂಜನ್, ಶ್ರೀರಾಮ. ಸೊ ಎಲ್ಲ ಆನೆಗಳು ತುಂಬಾ ಚೆನ್ನಾಗಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಳ್ತಾ ಇದಾವೆ. ಇನ್ನ ಮಾವುತ ಸಿಬ್ಬಂದಿ ವರ್ಗದವರು ಮತ್ತೆ ETF ಮೆಂಬರ್ಸ್ ಎಲ್ಲರೂ ಕೂಡ ಅಷ್ಟೇ ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ. ಭೀಮನ ಟೀಮ್ ಏನಿಲ್ಲ, ಅಂದ್ರೆ ಕಾಡಾನೆ ಭೀಮಾ ಇದನ್ನಲ್ಲ, ಆ ಕಾಡಾನೆ ಭೀಮಾ ಇಲ್ಲಿಂದ ಬಿಕ್ಕೋಡಿಂದ ಸರಿಸುಮಾರು ಒಂದು 7-8 ಕಿಲೋಮೀಟರ್ ದೂರದಲ್ಲಿ ಒಂದು ಇನ್ನೊಂದು ಟೀಮ್ ನಲ್ಲಿ ಇದ್ದಾನೆ. ಉದಯವರ ಅಂತ ಒಂದು ಊರ್ ಇದೆಯಲ್ಲ, ಸೊ ಅಲ್ಲಿರುವಂತದ್ದು. ನಿನ್ನೆ ಒಂದು ವಿಡಿಯೋ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಿದೀನಿ, ನೋಡಿರ್ಬೋದು. ಭೀಮಾ ಅಲ್ಲಿದ್ದಾನೆ, ಟೀಮ್ ನ ಅಲ್ಲಿ ಲೀಡ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ವೈಲ್ಡ್ ಭೀಮಾ ಅಲ್ಲಿದ್ದಾನೆ. ಸೊ ತೊಂದರೆ ಇಲ್ಲ, ಭೀಮಾ ಏನು ಅಡ್ಡ ಬರೋದಿಲ್ಲ. ಆರಾಮಾಗಿ ಇವರು ಇಲ್ಲಿ ಕಾರ್ಯಾಚರಣೆಯನ್ನು ಮಾಡ್ಕೋಬಹುದು. ಆರಾಮಾಗಿದ್ದಾನೆ ಭೀಮಾ. ಮತ್ತೆ ಕಂಪ್ಲೀಟ್ ಆಗಿ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲರೂ ಕೂಡ ಆರಾಮಾಗಿ ಇವತ್ತು ರೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ನಾಳೆ ಕಾರ್ಯಾಚರಣೆಯನ್ನು ಕೂಡ ಸ್ಟಾರ್ಟ್ ಮಾಡ್ಕೋತಾರೆ ಅಂತ ಕೂಡ ಹೇಳಲಾಗುತ್ತಿದೆ. ನೋಡ್ಬೇಕು ಏನಾಗುತ್ತೆ. ಸದ್ಯಕ್ಕೆ 2 ಬೆಲ್ಟ್ ಹಾಕೋಕೆನೆ ಪರ್ಮಿಷನ್ ಕೂಡ ಸಿಕ್ಕಿದ್ದು. ನೀವು ಮಾಹಿತಿಯನ್ನು ಸಹ ನೋಡಿರ್ಬೋದು ಇಂಟರ್ವ್ಯೂಗಳಲ್ಲಿ. 2 ಕಾಲರ್ ಅನ್ನ ಹಾಕದ್ಮೇಲೆ ನೋಡ್ಬೇಕು ಏನ್ ಮಾಡ್ತಾರೆ. ಕ್ಯಾಂಪ್ ಅನ್ನ ಕ್ಲೋಸ್ ಮಾಡಿ ಹೊರಡ್ತಾರ, ಕಾರ್ಯಾಚರಣೆ ಮುಗಿಸ್ತಾರ, ಏನ್ ಕಥೆ ಆಗುತ್ತೆ ಅಂತ ನೆಕ್ಸ್ಟ್ ಅಪ್ಡೇಟ್ ನಲ್ಲಿ ಕೂಡ ಲಭ್ಯವಾಗುತ್ತೆ. ಅಲ್ಲಿ ತನಕ ವೇಟ್ ಮಾಡಬೇಕು. ಸೊ ಅವರು ಆಫೀಸರ್ಸ್ ಯಾವ ರೀತಿ ಡಿಸೈಡ್ ಮಾಡುತ್ತೋ ಅದೇ ರೀತಿ ಇವರು ಕೂಡ ಮೂವ್ಮೆಂಟ್ ಅನ್ನ ಮಾಡಕ್ಕಾಗೋದು. ಇವತ್ತು ಬೆಳಗ್ಗೆ ತಿಂಡಿಯನ್ನ ಮುಗಿಸ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದಾರೆ. ಆನೆಗಳಿಗೆ ಮೇವನ್ನ ಕೊಡುತ್ತಾ ಕ್ಯಾಂಪ್ ನಲ್ಲಿ ಇದ್ದಾರೆ ಇವತ್ತು. ಸೊ ಅಲ್ಲಿ ಅವ್ರಿಗೆ ಊಟದ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ ಎಲ್ಲವೂ ಕೂಡ ಇರುತ್ತೆ. ಇನ್ನು ಆನೆಗಳಿಗೆ ಮೇವು ಎಲ್ಲವೂ ಕೂಡ ತಿನ್ಸೋದು, ಮತ್ತೆ ಆನೆ ಕೆಲ್ಸಗಳು ಇರ್ತವೆ. ಮತ್ತೆ ಪಾದಕ್ಕೆ ಮತ್ತೆ ತಲೆಗೆ ಹರಳೆಣ್ಣೆ ಹಚ್ಚೋದು, ಮೇವು ತಿನ್ಸೋದು, ಮತ್ತೆ ಸ್ನಾನ ಮಾಡಿಸೋ ರೀತಿ ಅವ್ರಿಗೆ ಕೆಲ್ಸಗಳು ಇರ್ತಾವಲ್ಲ. ಸೊ ಹೀಗಾಗಿ ಅಲ್ಲಿ ಬಿಸಿ ಇದ್ದಾರೆ ಪ್ರತಿಯೊಬ್ರು ಕೂಡ. ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ವೈಲ್ಡ್ ಭೀಮಾ ಬಂದ್ರೆ ಏನ್ ಮಾಡ್ತೀರಾ ಅಂತ. ಆ ವೈಲ್ಡ್ ಭೀಮಾ ಇಲ್ಲಿಗೆ ಬರಕ್ ಚಾನ್ಸ್ ಇಲ್ಲ. ಯಾಕಂದ್ರೆ ಆತ ಇರೋದು ಉದಯವರ. ಮತ್ತೆ ETF ಮೆಂಬರ್ಸ್ ಇದ್ದಾರಲ್ಲ, ಅವರು ತಡೆಗಟ್ತಾರೆ. ಅವ್ರಿಗೆ ಗೊತ್ತಿರುತ್ತೆ, ಪ್ರತಿದಿನ ಟ್ರ್ಯಾಕಿಂಗ್ ನಲ್ಲೇ ನಿರತರಾಗಿರ್ತಾರಲ್ಲ. ಸೊ ಹೀಗಾಗಿ ಬಿಕ್ಕೋಡು ಭಾಗಕ್ಕೆ ಬರ್ದೇ ಇರುವ ರೀತಿ ಅವರಲ್ಲೇ ತಡೀತಾರೆ. ಸೊ ಹೀಗಾಗಿ ವೈಲ್ಡ್ ಭೀಮಾ ಈ ಒಂದು ಕ್ಯಾಂಪ್ ಹತ್ರ ಅಂತೂ ಬರಕ್ ಚಾನ್ಸ್ ಇಲ್ಲವೇ ಇಲ್ಲ. ಸೊ ಹೀಗಾಗಿ ಯಾವುದೇ ರೀತಿ ಗಾಬರಿ ಪಡುವ ಅಗತ್ಯವೂ ಕೂಡ ಇಲ್ಲ. ನೋಡಿ, ನಮ್ಮ ವೈಲ್ಡ್ ಭೀಮಾ ಇರುವಂತ ಒಂದು ಜಾಗ ಈ ಕಡೆನೆ ಉದಯವರ, ಕೆಸಗುಲಿ, ಕಿರೆಹಳ್ಳಿ. ಸೊ ಈ ರೀತಿಯ ಒಂದು ಜಾಗದಲ್ಲಿ ಈಗ ಭೀಮಾ ಇದ್ದಾನೆ. ನಮ್ಮ ಒಂದು ಕ್ಯಾಂಪ್ ಇರುವುದು ನೋಡಿ, ಕ್ಯಾಂಪ್ ಇರೋದು ಇಲ್ಲಿ ದ್ವಾರ ಸಮುದ್ರ ರೆಸಾರ್ಟ್ ಕಾಣಿಸ್ತಾ ಇದೆಯಲ್ಲ, ನಮ್ಮ ಕ್ಯಾಂಪ್ ಅನ್ನ ಮಾಡಿರೋದು ಇಲ್ಲಿ. ನಂತರದಲ್ಲಿ ಬೆಲ್ಟ್ ಹಾಕಿದ್ದು ಈ ಒಂದು ಭಾಗದಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ನಿನ್ನೆ ಬೆಲ್ಟ್ ಹಾಕಿದ್ದು ಮಠ ಮತ್ತೆ ಅರಕ ಈ ಒಂದು ಭಾಗದಲ್ಲಿ ನಿನ್ನೆ ಓಲ್ಡ್ ಬೆಲ್ಟ್ ಇಲ್ಲಿ ಅಂದ್ರೆ ಬೆಲ್ಟ್ ಅನ್ನು ಅಳವಡಿಸಿದ್ದು ಈ ಒಂದು ಭಾಗದಲ್ಲಿ. ನಮ್ಮ ವೈಲ್ಡ್ ಭೀಮಾ ಎಲ್ಲಿದ್ದಾನೆ, ಇಲ್ಲಿಂದ ದೂರ ಮತವರ, ಲಕ್ಕುಂದ, ಸೊ ಇದೆಲ್ಲ ದಾಟಿ ಇಲ್ಲಿ ಕೆಸಗುಲಿ, ಹೊಸಕೊಪ್ಪಳು, ನಂತರ ಈ ಒಂದು ಭಾಗ ಉದಯವಾರ, ಕಲ್ಲಹಳ್ಳಿ. ಸೊ ಈ ಒಂದು ಜಾಗದಲ್ಲಿ ನಮ್ಮ ಭೀಮಾ ಇದ್ದಾನೆ. ಭೀಮಾ ಈ ಮುಂಚೆ ಎಲ್ಲಿದ್ದ ಅಂದ್ರೆ ಈ ಕಡೆ ಹೋಗಿದ್ದ, KR ಪೇಟೆ. ಸೊ ಈ ಕಡೆ ನೋಡಿ, ಈಗ ಈ ಕಡೆ ಗೋಣಿಬೀಡು, ಈ ಕಡೆ ಜನ್ನಾಪುರ. ಸೊ ಆ ಕಡೆಯಿಂದ ಹೋಗಿ ಇಲ್ಲಿ KR ಪೇಟೆ ಅಂತ ಬರುತ್ತೆ. ಸೊ ಈ ಕಡೆ ಎಲ್ಲ ಸುತ್ತಾಡ್ಕೊಂಡು ಚಿಕ್ಕಮಗಳೂರು ಜಿಲ್ಲೆಗೂ ಕೂಡ ಹೋಗಿದ್ದ. ಚಿಕ್ಕಮಗಳೂರು ಜಿಲ್ಲೆಯಿಂದ ಮತ್ತೆ ವಾಪಸ್ ನೋಡಿ ಇಲ್ಲಿ KR ಪೇಟೆ ಅಂತ ಕಾಣಿಸ್ತಿದೆಯಲ್ಲ, KR ಪೇಟೆ. ಸೊ ಈ ಕಡೆಗೂ ಕೂಡ ಹೋಗಿದ್ದ. ಸೊ ನಂತರ ಅಲ್ಲಿಂದೆಲ್ಲ ಪಾಸ್ ಆಗಿ ಮತ್ತೆ ವಾಪಸ್ಸು ಈ ಕಡೆಗೆ ಬಂದಿದ್ದಾನೆ. ಅರಳ್ಳಿ ಭಾಗದಲ್ಲಿ ಸದ್ಯಕ್ಕೆ ಒಂದು ಟೀಮ್ ಜೊತೆಗೆ ಇದ್ದಾನೆ ಭೀಮಾ. ಹೀಗಾಗಿ ಭೀಮಾ ಬರುವಂತ ಚಾನ್ಸಸ್ ಈಗ ತುಂಬಾನೇ ಇಲ್ಲ ಅಂತ ಹೇಳ್ಬೋದು. ಯಾಕೆಂದ್ರೆ ETF ಮೆಂಬರ್ಸ್ ಇದ್ದಾರೆ, ಅವರು ಕೂಡ ಅಲ್ಲಿ ತಡೀತಾರೆ. ಸೊ ಹೀಗಾಗಿ ಕಾರ್ಯಾಚರಣೆಯನ್ನು ಆರಾಮಾಗಿ ಮಾಡ್ಕೋಬಹುದು. ನಾಳೆ ಕಾರ್ಯಾಚರಣೆ ಕೂಡ ನಡೆಯುತ್ತೆ. ತುಂಬಾ ಜನ ಗಾಬರಿ ಆದ್ರು, ವೈಲ್ಡ್ ಭೀಮಾ ಬಂದ್ರೆ ಏನ್ ಮಾಡ್ಬಿಡ್ತಾರೆ ಅಂತ. ಅದಕ್ಕೆಲ್ಲ ಪ್ರಿಕಾಷನ್ಸ್ ತಗೊಂಡಿದ್ದಾರೆ. ಸೊ ಗಾಬರಿ ಪಡುವ ಅಗತ್ಯವೂ ಕೂಡ ಇಲ್ಲ ಸದ್ಯದ ಮಟ್ಟ. ನೋಡಿ, ಭೀಮಾ ನಿನ್ನೆ ಟೀಮ್ ಜೊತೆ ಸೈಟ್ ಆಗಿದ್ದಾನೆ. ಉದಯವರ, ಅರಳ್ಳಿ ಭಾಗದಲ್ಲಿ ಭೀಮಾ ಇದ್ದಾನೆ. ಟೀಮ್ ನ ಆತನೇ ಲೀಡ್ ಮಾಡುತ್ತಿರೋದು. ಎಣ್ಣಾನೆ ಟೀಮ್ ನ ನೋಡಿ ಯಾವ ರೀತಿ ಕಾಪಾಡ್ಕೋತಾ ಇದ್ದಾನೆ ಭೀಮಾ. ಸೊ ಈ ಭೀಮಾ ನಮ್ಮ ಒಂದು ಕ್ಯಾಂಪ್ ಹತ್ರ ಹಾಕಂತೂ ಬರಕ್ ಆಗಲ್ಲ. ಯಾಕಂದ್ರೆ ಸಿಬ್ಬಂದಿ ವರ್ಗದವರು ತಡೀತಾರೆ, ಮತ್ತೆ ಪ್ರಿಕಾಷನ್ಸ್ ಕೂಡ ತಗೊಂಡಿದ್ದಾರೆ. ಗಾಬರಿ ಪಡುವಂತ ಅಗತ್ಯವೂ ಕೂಡ ಇಲ್ಲ ಅಂತಾನೆ ಹೇಳ್ಬೋದು. ನೋಡ್ತಿರ್ಬೋದು ಯಾವ ರೀತಿ ಟೀಮ್ ನ ಕರ್ಕೊಂಡು ಹೋಗ್ತಾ ಇದ್ದಾನೆ ವೈಲ್ಡ್ ಭೀಮಾ ಅಂತ. ನಿಜಕ್ಕೂ ಕೂಡ ಸೂಪರ್ ಅಲ್ವಾ. ಭೀಮನ ಫ್ಯಾನ್ಸ್ ಯಾರಾದ್ರೂ ಇದ್ರೆ ತಪ್ಪದೆ ಕಮೆಂಟ್ ಮಾಡಿ ಅನಿಸಿಕೆ ತಿಳಿಸಿ.